ಅಡುಗೆ ಮಾಡುವಾಗ ಪಲ್ಯ ಥರ ಅಂಥೇಳಿ ನೋಡ್ರಿ ಹೆಂಗಾಗೈತೆ ಅದು ಎಲ್ಲಿ ವಾಶ್ ಮಾಡತ್ತೈತಿ ಈ ಥರ ವಾಶ್ ಮಾಡ್ಕೋಬೇಕು ಬಟ್ ಇದು ಸ್ವಲ್ಪ ಹೊತ್ತಾದ್ಮೇಲೆ ಗ್ರೀನ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಮೆಹಂದಿ ಎಲ್ಲಿ ಹರಿಯಕ್ಕೆ ಹೊಂಟೇವಿ, ಅದು ಫ್ರೀ ಒಳಗೆ. ನಾನು ನಮ್ಮ ಅಕ್ಕ ಹೊಂಟೇವಿ. ಹಾಯ್ ಹೇಳ್ಬಿಡಿ. ಹಾಯ್. ಸೊ ಬರ್ರಿ ತೋರಿಸ್ತೀನಿ. ಇದೆಲ್ಲ ಮಾವಿನಕಾಯಿ ಗಿಡ, ಮಾವಿನ ಹಣ್ಣಿನ ಸೀಸನ್. ಈಗ ಮಾವಿನ ಕಾಯ್ದು ಎಲೆ ಬಿಟ್ಟಾವ. ಯಾವಾಗ ಹಣ್ಣಾಗ್ತಾವಲ್ಲ ಅವಾಗ ಇನ್ನೊಂದ್ಸರಿ ತೋರಿಸ್ತೇನೆ ನಿಮ್ಗೆ. ಇಲ್ಲೆಲ್ಲ ಹುಂಚಿನ ಗಿಡ ಅದಾವ, ಲೈನ್ಗೆ ಹುಂಚಿಕಾಯಿ. ಫ್ರೆಂಡ್ಸ್, ಲೊಕೇಶನ್ಗೆ ಬಂದ್ವಿ. ನೋಡ್ರಿ ನಮ್ಮ ಅಕ್ಕ ಹರಿಯತಾಳಿಲ್ಲೇ ಫ್ರೀ ಒಳಗೆ ಮೆಹಂದಿ. ಹೌದಿಲ್ಲ? ಏನಾಕೈತಿದ ಹಚ್ಚೋದ್ರಿಂದ? ಸ್ಮೂತ್ ಆಗ್ತಾವೆ ಹೇರ್ಸ್, ಆಮೇಲೆ ಹೇರ್ ಫಾಲ್ ಆಗಲ್ಲ, ಸ್ವಲ್ಪ ಕಂಟ್ರೋಲ್ ಆಗ್ತೈತಿ. ಎಲ್ಲಿಗೆ ಫುಲ್ ಕೋಲ್ಡ್ ಆಗ್ತೈತಿ, ಜಾಸ್ತಿ ಇರ್ಬೇಕು ಒಂದು ಸರಿ ಆದ್ರೆ. ನೋಡ್ರಿ ಇಲ್ಲೆಲ್ಲ ಕಸ ಬೆಳೆದೈತಿ, ಅದ್ರೊಳಗೆ ಇದೊಂದು ಮೆಹಂದಿ ಗಿಡ ಐತಿ ಇಲ್ಲೇ. ಸೊ ಅದಕ್ಕೆ ನಾವಿಲ್ಲೇ ಹರಕಂತ ಬಂದೀವಿ. ಇಲ್ಲೇ ಆಲ್ಮೋಸ್ಟ್ ಬರ್ತಿರ್ತೇವೆ ನಾವು ಹರ್ಕೊಂಡು ಹೋಗಕ್ಕೆ. ವ್ಲಾಗ್ ಮಾಡಿರಲಿಲ್ಲ, ಅದಕ್ಕೆ ನಿಮ್ಗೆ ತೋರಿಸೋಣ ಅಂತಂದು ಮಾಡಿದೆ. ಇಲ್ಲಿ ನೋಡ್ರಿ, ಇದನ್ನು ನಾ ಹರ್ಕೊಳತ್ತೀನಿ, ಅಲ್ಲೇ ನಮ್ಮ ಅಕ್ಕ ಹರಿಯತ್ತಾಳೆ. ಸೊ ಇದಲ್ಲ ಮೆಹಂದಿ ಗಿಡ, ಆ್ಯಕ್ಚುಲಿ ಇದು ಮೆಹಂದಿ ಗಿಡ. ಇಲ್ಲಿ ನೋಡ್ರಿ ಹೆಂಗೈತಿ ಹೂ, ಇದು ಎಷ್ಟು ಮಸ್ತ್ ಐತಿ. ಎಷ್ಟು ಚಂದ ಐತಿ ಹೂ, ಗಿಡ ತುಂಬ ಆಗ್ಯಾವ. ಇಲ್ಲ ಎಷ್ಟು ಮಸ್ತ್ ಐತಿ. ವಾವ್, ಭಾರಿ ಐತಿ. ಈ ಹುಳ ಐತಿ ನೋಡ್ರಿ, ಇದ್ರ ಜೇನು ಹುಳನೇ ಅದು. ಇಲ್ಲ ಎಷ್ಟಾಗ್ಯಾವ. ಇಲ್ಲೇ ಮೆಹಂದಿ ಗಿಡ. ಮತ್ತಿದು ನೋಡ್ರಿ ಇಲ್ಲಿ ಹಿಂಗೆ ಸೌತಿಕಾಯಿ ಗತೆ ಅದಾವ ಇವು. ಆದರೆ ಸೌತಿಕಾಯಿ ಅಲ್ಲ, ಭಾಳ ಕಹಿ ಇರ್ತೈತೆ. ಅದು ಕಹಿ ಇಸ ಇರ್ತೈತಿ. ಇಷ್ಟಾಗ ನೋಡ್ರಿ ಕಸ್ದಾಗ. ಸೊ ಇದು ಸಣ್ಣವರಿದ್ದಾಗ ಇದನ್ನ ಆಟ ಆಡ್ತಿದ್ವಿ, ಅಡುಗೆ ಮಾಡುವಾಗ ಪಲ್ಯ ಥರ ಅಂಥೇಳಿ. ನೋಡ್ರಿ ಹೆಂಗಾಗೈತೆ ಅದು. ಇದು ಇದೇನು ನೇರಳೆ ಕಲರ್ ಇದೆಷ್ಟದಾವ ಇಲ್ಲಿ. ಸಣ್ಣವರಿದ್ದಾಗ ಆಟ ಆಡ್ತಿದ್ವಿ ನಾವು ಇದರಿಂದ. ನೋಡ್ರಿ ಫ್ರೆಂಡ್ಸ್, ಹರ್ಕೊಂಡ್ವಿ, ಕೈಯೆಲ್ಲ ಈ ಥರ ಆಗ್ಯಾವ. ಮೆಹಂದಿಯಲ್ಲಿ ಹರ್ಕೊಂಡ್ವಿ. ಈಗ ಹೊಂಟಿ ಮನೆ ಕಡೆ. ಬಾ, ಜಸ್ಟ್ ಮೆಹಂದಿಯಲ್ಲಿ ಹರ್ಕೊಂಡು ಬಂದ್ವಿ. ಈಗ ನಾವು ಹೆಂಗೆ ಅದನ್ನು ಪೇಸ್ಟ್ ಮಾಡ್ತೇವೆ ಅಂಥೇಳಿ ತೋರಿಸ್ತೇನೆ ನಿಮ್ಗೆ. ಬರ್ರಿ. ಈಗ ನೋಡ್ರಿ, ನಾವು ತಂದಿದ್ದು ಇದನ್ನು ಕ್ಲೀನ್ ಮಾಡ್ಕೊಳತ್ತಾಳ ನಮ್ಮಕ್ಕ. ಇದನ್ನು ಈ ಥರ ಹರ್ಕೊಂಡು ಬಂದಿರ್ತೇವಲ್ಲ, ಕ್ಲೀನ್ ಮಾಡ್ಕೋಬೇಕಿದೆ. ಕ್ಲೀನ್ ಮಾಡ್ಕೊಂಡು ಇದನ್ನು ವಾಶ್ ಮಾಡ್ಕೊಂಡು ಅದು ಹೆಂಗೆ ಪೇಸ್ಟ್ ಮಾಡ್ತಿದ್ದೆ ಅನ್ನೋದು ನಾನು ನಿಮ್ಗೆ ತೋರಿಸ್ತೀನಿ. ಸ್ವಲ್ಪ ಇವು ದಾಸವಾಳ ಎಲಿನ ಹರ್ಕೊಂಬಂದೀವಿ, ಇದು ಹಾಕ್ಬೇಕು ಅದಕ್ಕೆ. ಏನೂ ಹಾಕಿಲ್ಲ, ಕೆಮಿಕಲ್ ಇಲ್ಲ, ಏನಿಲ್ಲ. ದಿಸ್ ಈಸ್ ಅವರ್ ಮೆಹಂದಿ ಪೇಸ್ಟ್. ಮತ್ತು ಇದಕ್ಕೆ ಚಾಪುಡಿ ನೀರು ಹಾಕ್ಬೇಕು. ಅದಕ್ಕೆ ಫಸ್ಟ್ ಚಾಪುಡಿ ಕುದಿಸ್ಕೋಬೇಕು. ನೋಡ್ರಿ, ಇಷ್ಟು ನೀರು ಇಟ್ಕೊಂಡೇನೆ ಇದಕ್ಕೆ. ಗ್ಯಾಸ್ ಆನ್ ಮಾಡಿಕೊಂಡೆ. ಈಗ ನಾವು 1 2 ಸ್ವಲ್ಪ ಒಂದು 3 ಚಮಚದಷ್ಟು ಹಾಕ್ಕೊಂಡೇನಿ ನಾನು. ಇದು ನೀರು ಐತಲ್ಲ, ಕುದ್ದು ಅರ್ಧ ಆಗ್ಬೇಕಿದೆ, ಅಲ್ಲಿವರೆಗೂ ಈ ನೀರು ಕುದಿಸೋಣ. ನೋಡ್ರಿ, ಎಲೆ ವಾಶ್ ಮಾಡತ್ತೈತಿ. ಈ ಥರ ವಾಶ್ ಮಾಡ್ಕೋಬೇಕು, ಯಾಕಂದ್ರೆ ಅಲ್ಲಿ ಧೂಳೊಳಗೆಲ್ಲ ಹೊಲಸಾಗಿರ್ತೈತಲ್ಲ, ಅದಕ್ಕೆ ವಾಶ್ ಮಾಡ್ಕೊಂಡ್ಬಿಡ್ತೀವಿ ನಾವು. ಇದು ನೋಡ್ರಿ, ಈಗ ಮಿಕ್ಸಿಗೆ ಹಾಕುವಂಥ ಟೈಮ್. ಮಿಕ್ಸಿಗೆ ಜಾರಿಗೆ ಹಾಕ್ಕೋಬೇಕು. ಅದು ಚಾಪುಡಿನ ಕುದಿಸಿಟ್ಟಿರ್ತೀವಲ್ಲ, ಇದ್ರೊಳಗೆ ಹಾಕಿ ಮಿಕ್ಸಿ ಮಾಡ್ಕೋಬೇಕು. ನೀರು ಹಾಕ್ಕೋಬಾರ್ದು ಇದಕ್ಕೆ. ನೀರು ಒಂದು ಸ್ವಲ್ಪ ಹಾಕ್ಕೋಬಾರ್ದು ಇದಕ್ಕೆ, ಯಾಕಂದ್ರೆ ನೀರು ಹಾಕ್ಕೊಂಡ್ರೆ ಮತ್ತು ಅದು ಜಾಸ್ತಿ ನೀರು ಆಗ್ಬಿಡ್ತೈತಿ, ಮತ್ತು ತಲೆಯೊಳಗಿಂದ ಇಳಿತೈತೆ ಅದು. ಅದಕ್ಕೆ ಹೆಂಗಂದ್ರೂ ನಾವು ಚಾಪುಡಿ ನೀರು ಹಾಕ್ಕೊಂಡಿರ್ತೀವಲ್ಲ, ನಡಿತೈತಿ. ಹಾಕ್ಕೊಂಡು ಈಗ ಇದು ಚಾಪುಡಿ ನೀರು ಹಾಕ್ಕೊಳತ್ತೀವಿ. ನೋಡ್ರಿ, ಮಿಕ್ಸಿ ಮಾಡಿದ್ಮೇಲೆ ಎಷ್ಟು ಗ್ರೀನ್ ಆಗ್ತಿದೆ ಅಂತ ಹೋಗ್ಬಿಡ್ತೈತಿ. ಇದು ಎಷ್ಟು ಗ್ರೀನ್ ಆಗೈತಿದು, ಯಾಕಂದ್ರೆ ಎಲ್ಲಿದಲ್ಲ ಇದೆ ಮೆಹಂದಿ. ಗ್ರೀನ್ ಆಗೈತಲ್ಲ ಇದು. ಇಲ್ಲಿ ನೋಡ್ರಿ, ಮೆಹಂದಿ ಸ್ಮೆಲ್ ಮಸ್ತ್ ಐತಿ.
ಬರ್ರಿ ನಮ್ಮ ಅಕ್ಕಾಗ ತಲೆಗೆ ಹಚ್ತೀನಿ. ದಿಸ್ ಈಸ್ ಅವರ್ ಮೆಹಂದಿ ಪೇಸ್ಟ್ ಆಫ್ ಫ್ರೀ ಗಿಡದಾಗಿಂದ ಡೈರೆಕ್ಟ್ ನ್ಯಾಚುರಲ್. ಹಚ್ಚಿದೆ ಮೆಹಂದಿ ಅಷ್ಟು ರೆಡ್ ಆಗಿಬಿಡುತ್ತೆ ಕೈ. ಇದು ನ್ಯಾಚುರಲ್, ಏನು ಹಾಕಿಲ್ಲ ನಾವು, ಕೆಮಿಕಲ್ ಏನು ಹಾಕ್ಲಾರ್ದೆ. ಎಷ್ಟು ರೆಡ್ ಆಯ್ತು ನೋಡ್ರಿ ಎಷ್ಟು ರೆಡ್ ಆಯ್ತು. ಇದು ಆ್ಯಕ್ಚುಲಿ ನಮ್ಮ ಮೆಹಂದಿ ಹಚ್ಕೊಂಡಿದ್ದು ಬೇರೆ, ಇದು ಹಚ್ಚಿದ್ದೆ ಅವ್ರ ತಲೆ, ನಮ್ಮ ಅಕ್ಕನ ತಲೆಗೆ ಹಚ್ಚಿದ್ದೆ ಅಲ್ಲಿ ನಾವು ಹರ್ಕೊಂಬಂದಿದ್ದೆ. ಆದರೂ ಎಷ್ಟು ಮಸ್ತ್ ರೆಡ್ ಆಗೈತಿ. ಇದೇ ನಾವು ಹೇರ್ಸಿಗೆ ಹಚ್ಕೊಂಡ್ರೆ ಎಷ್ಟು ರೆಡ್ ನೋಡ್ರಿ. ಈ ಥರ ಹಚ್ಚಿ ಕ್ಲಿಪ್ ಹಾಕೀನಿ, ಫುಲ್ ಮೆಹಂದಿ ಹಚ್ಬಿಟ್ಟೇನಿ. ಮೆಹಂದಿ ಹಚ್ಕೊಂಡಾದ್ಮೇಲೆ ಸ್ವಲ್ಪ ಅದು ಪೌಡ್ರ್ ಮಾಡಿ ಹಚ್ಕೊಂಡಿರಂಗಿಲ್ಲಲ್ಲ, ಸ್ವಲ್ಪ ಎಲೆ ಉದುರ್ತೈತದ. ಆದ್ರೆ ಆಮೇಲೆ ನಮ್ಮ ಹೇರ್ಸ್ ಭಾಳ ಸಿಲ್ಕಿ ಆಗ್ತಾವೆ. ನ್ಯಾಚುರಲ್ ಆಗಿ ಏನು ಯೂಸ್ ಮಾಡಿದ್ರು ಭಾಳ ಸಿಲ್ಕಿ ಅಂತ ಅನಿಸ್ತವ. ನೋಡ್ರಿ ನೀವು, ಆಮೇಲೆ ನಾನು ತೋರಿಸ್ತೇನೆ ನಿಮಗೆ. ನೋಡ್ರಿ, ಸ್ಮೂತ್ ಸಿಲ್ಕಿ ಶೈನಿ ಕೂದಲ ಆಗ್ತಾವೆ ಇದು ಹಚ್ಚಿದ್ರೆ. ಸಿಲ್ಕಿ ಆಗ್ತಾವೆ, ಫುಲ್ ಸಿಲ್ಕಿ. ನೋಡಿದ್ರಲ್ಲ, ಮೆಹಂದಿ ಎಲೆಯಿಂದ ಪೇಸ್ಟ್ ಮಾಡಿ ಮೆಹಂದಿ ಹಚ್ಕೊಳ್ಳುವಂಥ ಪ್ರೊಸೆಸ್. ಅದ್ರೊಳಗೆ ನಾವು ಅಲೋವೆರಾನ ಮಿಕ್ಸ್ ಮಾಡಲಿಲ್ಲ, ಯಾಕಂದರೆ ಇಲ್ಲಿ ಸಿಗಲಿಲ್ಲ. ನಿಮ್ಮ ಮನೆ ಕಡೆ ಏನಾದರೂ ಮೆಹಂದಿ ಎಲೆ ಗಿಡ ಇತ್ತಂದ್ರೆ ಅದನ್ನು ಹರ್ಕೊಂಡು ಅದ್ರೊಳಗೆ ಪೇಸ್ಟ್ ಮಾಡ್ಕೊಡುವಾಗ ಅಲೋವೆರಾನ ಹಾಕ್ಕೊಳ್ಳೋದು ಮರಿಬೇಡ್ರಿ. ಅದು ಹಾಕ್ಕೊಂಡ್ರೆ ಇನ್ನೂ ಸ್ಮೂತಾಗಿ ಸಿಲ್ಕಿಯಾಗಿ ಕಾಣಿಸ್ತಾವೆ ಹೇರ್ಸ್ ಎಲ್ಲ. ಹೆಂಗೆ ಅನಿಸ್ತು ಅಂತಂದು ಕಮೆಂಟ್ ಮಾಡಿರಿ. ಹಾಗೆ ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.